ನೀನೊಲಿದರೆ ಬರಡು ಹಯನಾಗುವುದಯ್ಯ, ನೀನೊಲಿದರೆ ವಿಷವು ಅಮೃತವಾಗುವುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿಪ್ಪವು ಕೂಡಲ ಸಂಗಮ ದೇವ. ಸದಾವಕಾಲ ಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು ಸ್ಮರಣೆ ಮಾಡಿ, ಪರಮಗುರು ಪರಮಾರಾಧ್ಯರಾದ ಹಾನಗಲ್ಲ ಕುಮಾರ ಮಹಾಶಿವೇಗಳವರನ್ನು ಮನದಲ್ಲಿ ಧ್ಯಾನಿಸಿ, ಪರಮ ತಪಸ್ವಿಗಳಾದ ಶಿವಬಸವ ಮಹಾಸ್ವಾಮಿಗಳವರನ್ನು, ಶಿವಲಿಂಗ ಮಹಾಸ್ವಾಮಿಗಳವರನ್ನು ಸ್ಮರಿಸಿ, ಯಡೂರು ಸುಕ್ಷೇತ್ರದ ಮಹಾಕುಂಭಾಭಿಷೇಕ ಸಮಾರಂಭದ ನಿಮಿತ್ತ ನಡೆದಿರುವ ಈ ಜನಜಾಗೃತಿ ಸಮಾರಂಭದ ಇಂದಿನ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ನೀಡಿ ಎಲ್ಲರಿಗೂ ದರ್ಶನ ಆಶೀರ್ವಾದವನ್ನು ದಯಪಾಲಿಸುತ್ತಿರುವಂತಹ ಈ ನಾಡು ಕಂಡ ಅಪರೂಪದ ಮಹಾಸನ್ನಿಧಿಯವರಾಗಿ, ವಿದ್ವಾನ್ಮಣಿಗಳಾಗಿ ಭಕ್ತ ಸಂಕುಲವನ್ನು ಉದ್ಧರಿಸುತ್ತಿರುವಂತಹ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಸನ್ನಿಧಾನಕ್ಕೆ ಅನಂತ ಭಕ್ತಿಯ ಶರಣಗಳನ್ನು ಸಮರ್ಪಣೆ ಮಾಡಿ, ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಪರಮ ಪೂಜ್ಯರಲ್ಲಿ ಅನಂತ ಶರಣಗಳನ್ನು ಹೇಳುತ್ತಾ, ನಮ್ಮೆಲ್ಲರಿಗೆ ತಮ್ಮ ಅನುಭವದ ನುಡಿಗಳನ್ನು ಆಡುತ್ತಿರುವಂಥ ಈ ನಾಡು ಕಂಡ ಅಪರೂಪದ ವಾಗ್ಮಿಗಳು, ನಮಗೆ ಅತ್ಯಂತ ಆತ್ಮೀಯರು, ನಾಡಿನ ತುಂಬೆಲ್ಲ ಪ್ರವಚನಗಳ ಮೂಲಕ ಜನಜಾಗೃತಿಯನ್ನು ಮೂಡಿಸುತ್ತಿರುವಂಥ ಅನ್ನದಾನ ಶಾಸ್ತ್ರಿಗಳವರಿಗೆ ಶರಣೆಂದು, ಕಲಾ ಬಳಗಕ್ಕೆ ನೆರೆದಿರುವ ಸಮಸ್ತ ಶರಣ ತಂದೆ ತಾಯಿಗಳೇ, ನಿಮ್ಮೆಲ್ಲರಂತರ ಆತ್ಮಕ್ಕೆ ಶರಣು ಶರಣಾರ್ಥಿ. ಕಾರ್ಯಕ್ರಮ ಬಹಳ ವಿಶೇಷವಾಗಿ ಸಾಗ್ತಾ ಇದೆ. ಈ ಸಮಾರಂಭವನ್ನು ನೋಡಿದರೆ ನಮ್ಮ ತಾಯಂದಿರ ಭಕ್ತಿ, ಶ್ರದ್ಧೆ, ನಿಷ್ಠೆ ಎಷ್ಟು ದೊಡ್ಡದು ಅಂದರೆ, ಹರಿಯುವ ನದಿಗಳು ಬತ್ತಬಹುದು, ಬಾವಿಗಳು ಬತ್ತಬಹುದು, ಕೆರೆಹಳ್ಳಗಳು ಬತ್ತಬಹುದು, ನಮ್ಮ ತಾಯಂದಿರ ಭಕ್ತಿ ಎಂದು ಬತ್ತಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಮತ್ತೆ ನೀವೆಲ್ಲ ತೋರಿಸ್ತಾ ಇದ್ದೀವಿ. ರಾಜಗೋಪುರದ ಲೋಕಾರ್ಪಣಾ ಸಮಾರಂಭ, ಮಹಾಕುಂಭಾಭಿಷೇಕ, ಈ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ವಿಧಾಯಕವಾಗಿ ಜರುಗ್ತವೆ. ಕಳೆದ ಕೆಲವು ವರ್ಷಗಳ ಹಿಂದೆ ಬಂದು ನೋಡಿದಾಗ, ಈಗ ನೋಡಿದಾಗ ಇಲ್ಲಿ ಆಗಿರುವಂಥ ಬದಲಾವಣೆ ಭಾಳ ವಿಶೇಷವಾಗಿರುವಂಥದ್ದು. ಬಹುತೇಕ 12ನೇ ಶತಮಾನದಲ್ಲಿ ಸಿದ್ದರಾಮೇಶ್ವರರು, ಭಾಳ ಮಂದಿ ಸೊಲ್ಲಾಪುರಕ್ಕೆ ಹೋದರೆ ಸಿದ್ದರಾಮೇಶ್ವರರ ಬಗ್ಗೆ ತಾವೆಲ್ಲ ಕೇಳಿರ್ತೀರಿ, ಆ ಕ್ಷೇತ್ರಕ್ಕೆ ಹೋಗಿ ದರ್ಶನ ಪಡೆದುಕೊಂಡು ಬಂದಿರ್ತೀರಿ. ಸಿದ್ದರಾಮೇಶ್ವರರು 12ನೇ ಶತಮಾನದಲ್ಲಿ ಸದಾಕಾಲ ಕೆರೆಯನ್ನು ಕಟ್ಟಿಸುವ ಕಾಯಕ ಕೈಂಕರ್ಯವನ್ನು ಮಾಡ್ತಾ ಇದ್ರು. ಕೆರೆಯನ್ನು ಕಟ್ಟಿಸುವುದು, ಬಾವಿಯನ್ನು ತೋಡಿಸುವುದು, ದೇವಸ್ಥಾನಗಳನ್ನು ಕಟ್ಟಿಸುವುದು, ಇವು ಏನು 3 ಕೆಲಸಗಳು ನಡೀತಾ ಇದ್ವು. ಇವು ಯಾವುವು ತನ್ನ ವೈಯಕ್ತಿಕವಾದಂಥ ಲಾಭಕ್ಕಾಗಿ ಅಲ್ಲ. ಗುಡಿ ಕಟ್ಟಿಸೋದು, ಕೆರೆ ಕಟ್ಟಿಸೋದು, ಬಾವಿ ಕಟ್ಟಿಸೋದು, ಇದು ಸ್ವಂತ ತನ್ನ ವೈಯಕ್ತಿಕ ಹಿತಾಸಕ್ತಿಗಾಗಿ, ತನ್ನ ಒಳತಿಗಾಗಿ ಅಲ್ಲ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗ್ತದೆ. ಆ ಕಾರಣದಿಂದ ಸಿದ್ದರಾಮೇಶ್ವರರು ತನ್ನ ಕಾಯಕದ ನಿಷ್ಠೆಯನ್ನು ಹೊಂದುವುದರೊಂದಿಗೆ ಅಲ್ಲಮ ಪ್ರಭುದೇವರ ಒಂದು ಕೃಪೆಗೆ ಒಳಗಾಗಿ ಅವರು ಶೂನ್ಯ ಪೀಠದ ಅಧಿಪತಿಗಳಾಗ್ತಾರೆ. ಚನ್ನಬಸವಣ್ಣನವರ ನಂತರ ಶೂನ್ಯ ಪೀಠದ ಅಧಿಪತಿಗಳಾಗ್ತಾರೆ ಅನ್ನುವಂಥದ್ದು. ಬಹುಶಃ ಅಂದಿನಿಂದ ಇಂದಿನವರೆಗೆ ಸಿದ್ದರಾಮ ಅನ್ನುವಂಥ ಹೆಸರನ್ನು ಯಾರ್ಯಾರು ಪಡ್ಕೊಂಡಿರ್ತಾರೆ ಅವರೆಲ್ಲ ಲೋಕೋಪಕಾರಿ ಕೆಲಸವನ್ನೇ ಮಾಡ್ತಾರೆ ಅನ್ನುವುದಕ್ಕೆ ಜಗದ್ಗುರು ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರು ನಮಗೆಲ್ಲ ಒಂದು ಸಾಕ್ಷಿ ನಿದರ್ಶನ. ಇಷ್ಟೊಂದು ಐತಿಹಾಸಿಕವಾದಂತಹ ಶಿಲಾ ಮಂದಿರಗಳನ್ನು ನಿರ್ಮಾಣ ಮಾಡುವುದರೊಂದಿಗೆ ಮತ್ತೆ ವೀರಭದ್ರೇಶ್ವರ ಕ್ಷೇತ್ರ ಸಾವಿರ ವರ್ಷಗಳವರೆಗೆ ಅಜರಾಮರವಾಗಿ ಉಳಿಯುವ ಹಾಗೆ ಮಾಡಿರುವಂಥ ಒಂದು ದೊಡ್ಡ ಮಹಾಶಕ್ತಿ ಯಾವುದು ಅಂದರೆ ಅದು ಜಗದ್ಗುರು ಮಹಾಸನ್ನಿಧಿಯವರು ಅನ್ನುವಂಥ ಹೆಮ್ಮೆ ನಮ್ಮೆಲ್ಲರಿಗೂ ಕೂಡ ಇದೆ. ನಾವು ಚಿಕ್ಕವರಿದ್ದಾಗಲಿಂದಲೂ ನಮಗೆಲ್ಲ ಮಾರ್ಗದರ್ಶನವನ್ನು ನೀಡ್ತಾ, ನಾವು ಶಿವಯೋಗ ಮಂದಿರದ ಸಾಧಕರಾಗಿದ್ದಾಗ ಜಗದ್ಗುರು ಮಹಾಸನ್ನಿಧಿಯವರು ನಮಗೆಲ್ಲ ಪಾಠವನ್ನು ಮಾಡ್ತಾ ಇದ್ರು. ಹೆಂಗೆ ಭಾಷಣ ಮಾಡಬೇಕು, ಹೆಂಗೆ ವಚನಗಳನ್ನು ಬೆಳೆಸಬೇಕು, ಹೇಗೆ ಸಂಸ್ಕೃತ ಸುಭಾಷಿತಗಳನ್ನು ಅರ್ಥೈಸಬೇಕು, ವಿವರಣೆ ಸಮೇತ ಹೇಗೆ ಭಕ್ತರಿಗೆ
ತಿಳಿಸಬೇಕು ಅನ್ನುವಂಥದ್ದು ಇಂತಹ ಅಪರೂಪದ ವಿದ್ವನ್ಮಣಿಗಳಾದ ಪರಮ ಪೂಜ್ಯರ ಆಶೀರ್ವಾದ ನಮ್ಮ ಯಡೂರಿನ ಸುತ್ತಮುತ್ತಲಿನ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ, ತಮಿಳುನಾಡು ಹೀಗೆಲ್ಲ ರಾಜ್ಯಗಳಲ್ಲಿ ಮತ್ತು ಉತ್ತರ ಪ್ರದೇಶ ಬೇರೆ ಬೇರೆ ನಮ್ಮ ವೀರಶೈವ ಲಿಂಗಾಯತರು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ಸಂಚರಿಸಿ ತಮ್ಮ ಎಷ್ಟೇ ಒತ್ತಡದ ಮಧ್ಯದಲ್ಲಿಯೂ ಕೂಡ ಭಕ್ತರಿಗಾಗಿ ಸದಾಕಾಲ ಉತ್ಸಾಹದಲ್ಲಿರುವಂಥ ಜಗದ್ಗುರುಗಳು ಯಾರು ಅಂದರೆ ಅದು ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರು ಅನ್ನುವಂಥದ್ದು. ಅವರು ಲಕ್ಷ ಲಕ್ಷ ಜನರಿಗೆ ರುದ್ರಾಕ್ಷಿ ಧಾರಣೆಯನ್ನು ಮಾಡಿದ್ದಾರೆ, ಲಿಂಗ ಧಾರಣೆಯನ್ನು ಮಾಡಿದ್ದಾರೆ. ಈ ಭವಿ ಎಂಬುದು ತೊಡೆದು ಭಕ್ತಿಯಿಂದೆನಿಸಿದ ಗುರುವೇ ಅಂತ ಅಕ್ಕಮಹಾದೇವಿ ಹೇಳಿದ ಹಾಗೆ ಈ ಒಂದು ಮಾಂಸಮಯ ಶರೀರಕ್ಕೆ ತಮ್ಮ ಅಮೃತ ಹಸ್ತದಿಂದ ಲಿಂಗ ಧಾರಣೆಯನ್ನು ಮಾಡಿ ಮಂತ್ರಮಯ ಶರೀರವನ್ನಾಗಿ ಪರಿವರ್ತಿಸುವಂತಹ ಒಂದು ಅಪರೂಪದ ಅಭಯ ಹಸ್ತ ಯಾವುದು ಅಂದರೆ ಅದು ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿಯವ್ರದ್ದು ಅನ್ನುವಂಥದ್ದು ನಾವೆಲ್ಲ ಗಮನಿಸಬೇಕಾಗಿರುವಂಥದ್ದು. ಕಾರಣ ನಾವೆಲ್ಲರೂ ಲಿಂಗಧಾರಿಗಳಾಗಬೇಕು. ಹಣೆಯಲ್ಲಿ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ, ಎದೆಯ ಮೇಲೆ ಲಿಂಗ, ಇವು ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಲಾಂಛನ. ಇದು ಬಹಳ ಜನರು ನಾವೆಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಯಾವುದಾದ್ರೂ ಒಂದು ಟ್ರೆಂಡ್ ಬಂತು ಅಂತಂದ್ರೆ ಅದನ್ನ ಫ್ಯಾಷನ್ ಅಂತ ನೀವು ತಾಯಂದಿರಲ್ಲ, ಹುಡುಗರು ಸಂಖ್ಯೆ. ಯಾವುದಾದ್ರೂ ಒಬ್ಬ ಹೀರೋ ಕೊರಳೊಳಗ ಒಂದು ಗದ ಹಾಕೊಂಡ ಅಂದ್ರೆ ಎಲ್ಲರ ಗದ ಹಾಕೊಳಕತ್ ಬಿಡ್ತಾರೆ. ಅವು ಈಟೀಟ ಗದ ಬಂದಿರ್ತಾವೆ. ಗದ ಎದೆ ಮೇಲೆ ಹಾಕೊಂಡ್ರೆ ಏನು ಮಾಡಿದ್ರಿ? ಗದ ಎದೆ ಮೇಲೆ ಹಾಕೊಳ್ಳೋದಲ್ಲ, ಗದ ಎತ್ತೋ ಶಕ್ತಿ ತಾಕತ್ತು ಬರಬೇಕು ಅನ್ನುವಂಥದ್ದು ಹನುಮಂತಿಯವರು ನಮಗೆಲ್ಲ ಆಗಿನ ಕಾಲದಲ್ಲಿ ತೋರಿಸ್ಕೊಟ್ಟಾರ. ಈಗ ಅವರು ತುಂಬಿದ ಕೊಡ ನೆಗಲಾರ್ದಂಥ ಹುಡುಗರು ಈಗ ಹುಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ಕಾಲ ಇತ್ತು, ಭೂಮಿಯನ್ನ ಅಗದಗದು ಬಾವಿ ನೀರನ್ನ ಸೇದಿ ಸೇದಿ 75 ಆದರೂ 25 ಕಾಣ್ತಾ ಇದ್ರು ಅಂದಿನ ಜನ. ಈಗಿನವರು ಗುಟ್ಕ ಅಗದಗದು ಸಿಗರೇಟ್ ಸೇದಿ ಸೇದಿ 25 ಹುಡುಗರೆಲ್ಲ 75 ಕಾಣಕತ್ತಾರ ಇಂದಿನ ಜನ ಅನ್ನುವಂಥದ್ದನ್ನ ಒಬ್ರು ಕವಿಗಳು ಬರೀತಾರೆ. ಅದು ಆಗಬಾರದು ಅನ್ನುವಂಥದ್ದು. ಯಾವುದಾದ್ರೂ ಒಂದು ಟ್ರೆಂಡ್ ಬಂತು ಅಂದ್ರೆ ಅದನ್ನೇ ನಾವು ಹೆಚ್ಚು ಅನುಕರಿಸುವಂತ ವ್ಯವಸ್ಥೆ ಉಂಟಾಗ್ತಾ ಇದೆ. ಆದರೆ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂತಹದ್ದು, ಈ ಕಾರ್ಯಕ್ರಮದ ಉದ್ದೇಶವೂ ಕೂಡ ಅದೇ. ಭೂಮಿ ತಾಯಿಗೆ ನಾವೆಲ್ಲ ಒಂದು ದೊಡ್ಡ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಭೂಮಿ ತಾಯಿ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾಳೆ. ಆ ಭೂಮಿಯಲ್ಲಿ ನಾವೆಲ್ಲ ಬದುಕ್ತೇವೆ, ಅನ್ನ ಆಹಾರಗಳನ್ನು ಪಡೆದುಕೊಳ್ಳುತ್ತೇವೆ, ನೀರು ವಸನಾದಿಗಳನ್ನು ಪಡೆದುಕೊಂಡು ಸುಖಮಯವಾದಂಥ ಜೀವನವನ್ನ ನಾವೆಲ್ಲರೂ ಕೂಡ ಸಾಗಿಸ್ತೇವೆ. ಆದರೆ ಭೂಮಿ ತಾಯಿಗೆ ದ್ರೋಹವನ್ನು ಬಗೆಯುವ ಕೆಲಸವನ್ನು ನಾವು ಮಾಡಬಾರದು. ಸುಸಂಸ್ಕೃತರಾಗಿ ನಾವೆಲ್ಲರೂ ಕೂಡ ಮುಂದುವರಿಯಬೇಕು ಅನ್ನುವಂಥದ್ದು ಪರಮ ಪೂಜ್ಯರ ಆಶಯ ಆಗಿದೆ. ಆ ಕಾರಣದಿಂದ ನೀವೆಲ್ಲರೂ ಕೂಡ ನಮ್ಮದೊಂದು ವಿಶೇಷವಾದಂಥ ಶಕ್ತಿ ನಮ್ಮೆಲ್ಲರಿಗಿದೆ. ಇತರೆ ಧರ್ಮದವರಿಗಿಂತ ನಮ್ಮ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಅಂತ ಅಪರೂಪವಾದಂಥ ಶಕ್ತಿ ಇದೆ ಅಂದರೆ, ತಾಯಿ ಗರ್ಭದಿಂದ ಬಂದ ನಂತರ ಮರಳಿ ಭೂಗರ್ಭಕ್ಕೆ ಹೋಗುವವರೆಗೂ ಕೂಡ ನಮ್ಮ ಸಂಸ್ಕೃತಿ ಅಂತ ದೊಡ್ಡದು. ಅಂದ್ರೆ ದೇವರನ್ನ ಎದೆಯ ಮೇಲೆ ಹೊತ್ತು ಮೆರೆಸುವ ಏಕೈಕ ಧರ್ಮ ಯಾವುದಾದ್ರೂ ವಿಶ್ವದಲ್ಲಿ ಇದ್ರೆ ಅದು ವೀರಶೈವ ಲಿಂಗಾಯತ ಧರ್ಮ ಅನ್ನೋದನ್ನ ನಾವು ಯಾರು ಕೂಡ ಮರಿಬಾರ್ದು. ನಾವು ಹೊರಗೆ ಹುಡುಕೋದ್ರಿಂದ ನಮ್ಮೊಳಗನೆ ಆತ್ಮಲಿಂಗವನ್ನ ಗುರು ತನ್ನ ಇಷ್ಟಲಿಂಗದ ಸ್ವರೂಪದಲ್ಲಿ ಹಸ್ತದಲ್ಲಿ ನೀಡಿ ನಮ್ಗೆಲ್ಲ ಆಶೀರ್ವಾದವನ್ನು ಮಾಡಿ ಲಿಂಗ ಪೂಜೆಯನ್ನು ಮಾಡ್ತಾ ಲಿಂಗ ಮಧ್ಯೆ ಜಗತ್ ಸರ್ವಂ ಹೊತ್ತಾರಿ ಎದ್ದು ಅಗ್ಗವನಿ ಪತ್ರೆ ಪುಷ್ಪವ ತಂದು ಹೊತ್ತು ಹೋಗದ ಮುನ್ನ ಪೂಜಿಸುವ ಲಿಂಗವ ಹೊತ್ತು ಹೋದ ಬಳಿಕ ನಿನ್ನನ್ನಾರು ಬಲ್ಲರು ಅಂತಾರೆ ಬಸವಣ್ಣನವರು. ನಾವೆಲ್ಲರೂ ಕೂಡ ಬೆಳಿಗ್ಗೆ ಬೇಗನೆ ಎದ್ದು ಲಿಂಗಾರ್ಚನೆಯನ್ನು ಮಾಡುವುದರೊಂದಿಗೆ ನಮ್ಮ ಪಾಪ ಕರ್ಮಗಳನ್ನು ತೊಳೆಯುವ ಶಕ್ತಿ ಆ ಲಿಂಗಕ್ಕೆ ಇದೆ ಎನ್ನುವ ಕಾರಣದಿಂದ ಹೊತ್ತಾರಿ ಎದ್ದು ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪು ಅಪಮೃತ್ಯು ಕಾಲ ಕರ್ಮಗಳಯ್ಯ ಅಂತ ಹೇಳ್ತಾರೆ. ಅಪಘಾತಗಳು, ಅನೇಕ ರೀತಿಯಾದಂಥ ಅವಘಡಗಳು, ಅನೇಕ ಜನರು ಈ ಆತ್ಮಹತ್ಯೆ ಎನ್ನುವಂಥ ಅನೇಕ ಪಾಪ ಕೃತ್ಯಗಳಿಗೆ ಒಳಗಾಕತ್ತಿರುವಂಥದ್ದನ್ನು ನೋಡಿದರೆ ಶರಣರು ಏನು ಹೇಳ್ತಾರೆ, ಮಹಾತ್ಮರು ಏನು ಹೇಳ್ತಾರೆ, ಶಿವಯೋಗಿಗಳು ಏನು ಹೇಳ್ತಾರೆ? ಬೆಳಿಗ್ಗೆ ಸುಪ್ರಭಾತದ ಸಮಯದಲ್ಲಿ ಎದ್ದು ಲಿಂಗಾರ್ಚನೆಯನ್ನು ಮಾಡುವಂಥ ರೂಢಿಯನ್ನು ಇಟ್ಟುಕೊಂಡ್ರೆ ನಮಗೆ ಬರುವ ಅಪಮೃತ್ಯು ಕಾಲ ಕರ್ಮಗಳೆಲ್ಲವೂ ಕೂಡ ದೂರ ಮಾಡುವಂಥ ಶಕ್ತಿ ಯಾವುದಕ್ಕಿದೆ ಅಂದರೆ ಗುರು ಕೊಟ್ಟ ಇಷ್ಟಲಿಂಗ ಏನಿಗಿದೆ ಆ ಶಕ್ತಿನೇ ನಮ್ಮನ್ನು ಕಾಪಾಡ್ತದೆ ಎನ್ನುವಂಥದ್ದನ್ನ ನಾವ್ಯಾರೂ ಕೂಡ ಮರಿಬಾರದು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ನಾವೆಲ್ಲ ಲಿಂಗವನ್ನ ಶಿವರಾತ್ರಿಗೊಮ್ಮೆ, ಅಮಾವಾಸ್ಯೆ, ಹುಣ್ಣಿಮೆಗೊಮ್ಮೆ ಹೊರಗೆ ತೆಗೆಯುವಂಥ ಕೆಲಸ ಬಹಳ ಜನರು ಇತ್ತೀಚಲಾಗಿ ಮಾಡ್ತಾ ಇರುವಂಥದ್ದು ಬಹಳ ಖೇದಕರವಾದಂಥ ವಿಚಾರ. ಅದನ್ನು ತಾವೆಲ್ಲರೂ ಕೂಡ ಇಷ್ಟಲಿಂಗ ಏನನ್ನ ಸದಾಕಾಲ ಕೊರಳೊಳಗೆ ಧರಿಸಿಕೊಳ್ಬೇಕು. ಕಾರಣ
ಅದು ನಮ್ಮ ದೈವ ಅನ್ನುವ ಕಲ್ಪನೆ. ವೀರಭದ್ರ ಸ್ವಾಮಿಯನ್ನ ಹೊರಗೆ ಹುಡುಕುವಂತಹದ್ದಲ್ಲ, ನಮ್ಮೊಳಗನೇ ನಾವು ಲಿಂಗಯ್ಯನ ರೂಪದಲ್ಲೇ ಕಾಣುವಂತಹದ್ದು. ಜಗದ್ಗುರು ಮಹಾಸನ್ನಿಧಿಯವರನ್ನ, ಶ್ರೀಶೈಲದ ಮಲ್ಲಿಕಾರ್ಜುನ ಮಹಾಸ್ವಾಮಿಯನ್ನ ನಾವು ಶ್ರೀಶೈಲದಲ್ಲಿ ನೋಡುವುದಕ್ಕಿಂತ ಸಾಕ್ಷಾತ್ ಜಂಗಮ ಸ್ವರೂಪವಾದಂಥ ಜಗದ್ಗುರುಗಳವರೇ ಮಾತನಾಡುವ ಮಲ್ಲಿಕಾರ್ಜುನ ಅನ್ನುವ ಭಾವದೊಂದಿಗೆ ನಡೆದಿದ್ದೆ ಆದರೆ ನಮ್ಮ ಬದುಕು ಸಾರ್ಥಕ ಆಗ್ತದೆ. ಅವರ ಅಂತಃಕರಣೆ ಆಶೀರ್ವಾದ ನಮಗೆಲ್ಲ ಸಿಗ್ತದೆ. ಆದರೆ ಅದನ್ನೆಲ್ಲ ನಾವು ಬದಿಗೊತ್ತಿ ನಾವು ಆಧುನಿಕ ಆಡಂಬರದ ಆಕರ್ಷಣೆಗೆ ಒಳಗಾಗಿ ನಮ್ಮ ಬದುಕನ್ನು ರೂಪಿಸ್ಕೊಳ್ತಾ ಇರುವಂಥದ್ದು ಭಾಳ ಖೇದ. ಆದರೆ ನೀವೆಲ್ಲರೂ ಭಾಳ ಸುಸಂಸ್ಕೃತರು ಅಂತ ನಮಗನಿಸ್ತದೆ. ಎಲ್ಲರೂ ಹಣಿ ಮೇಲೆ ವಿಭೂತಿ ಧರಿಸ್ಕೊಂಡಿದ್ದೀರಿ, ಎಲ್ಲರೂ ತಲೆ ಮೇಲೆ ಸೆರಗ ಹಾಕ್ಕೊಂಡು ದಾನಮ್ ದೇವಿ ಹಂಗೆ ಭಾಳ ಚಂದ ಕುಂತೀರಿ. ನಿಮಗೆಲ್ಲ ಧನ್ಯವಾದಗಳನ್ನು ಹೇಳ್ಬೇಕು ನಾವು. ಕಾರಣ ನಿಮ್ಗೆ ಖುಷಿ ಆಗಾಕತ್ತೈತೆ. ನಿಮ್ಗೆ ಇತ್ತೀಚಿನ ದಿನಮಾನಗಳಲ್ಲಿ ನಾನು ಒಂದು ಮನೆಗೆ ಪೂಜೆಗೆ ಹೋಗಿದ್ದೆ. ಪೂಜೆಯೆಲ್ಲ ನೆರವೇರಿಸಿದ ನಂತರ ಕರ್ಣ ತಗೊಳ್ಳೋದಂತಾರೆ ಹಳ್ಳಿಗಳಲ್ಲಿ. ಪಾದೋದಕವನ್ನು ಸ್ವೀಕಾರ ಮಾಡಬೇಕು. ನಾವು ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರುವ ಕಾರಣದಿಂದ ಎಲ್ಲರೂ ಬರ್ರಿ ಒಂದ ಕಡೆ ಕೂತ್ಕೊಳ್ರಿ, ನಮ್ಮ ಹುಡುಗರು ಪಾದೋದಕ್ಕೆ ಕೊಡ್ತಾರ ಅಂತ ಒಂದು ಬಟ್ಟಲದೊಳಗೆ ಹಾಕಿ ಕೊಟ್ವಿ. ಇಲ್ಲ ಅವ್ರು ಒಬ್ಬೊಬ್ಬರ ಬರಾಕತ್ರು. 13 ಮಂದಿ ಇದ್ರು. ಆ ಮನ್ಯಾಗ ಒಬ್ಬೊಬ್ಬರ ಪಾಳೆ ಪ್ರಕಾರ ಒಬ್ಬೊಬ್ರು ಬಂದರು. ಸಮಯ ಆಗೈತೆ ಅಂತ ಹೇಳಿದ್ರು ಎಷ್ಟು ನಿಧಾನ ಮಾಡಾಕತ್ತೀರಿಲ್ಲಪ್ಪ ಅಂದ ಕೊನೆ ನಾವು ಹೇಳಿದ ಲಿಂಗ 13 ಮಂದಿ ನಡುವ ಒಂದಾಯ್ತ್ರಿ, ಅದಕ್ಕೆ ಪಾಳೆ ಪ್ರಕಾರ ಒಂದ ಲಿಂಗದಾಗ 13 ಮಂದಿ ಪಾದದಾಗ ತಗೊಂಡಿವಿ ಅಂತ ಹೇಳಿದವ. ಇದಕ್ಕೂ ಚಪ್ಪಾಳೆ ಹೊಡಿತೀನಿ ಭಾಳ ಗಟ್ಟಿಯ ನೀವು ಅಂದ್ರೆ ಎಲ್ಲರ ಲಿಂಗ ಹಾಕೋಬೇಕಂತ ಹೇಳ್ಬೇಕಾಗೈತಿ. ಚಪ್ಪಾಳೆ ಕೊಟ್ಟು ನೀವು ಅನುಮೋದನೆ ಕೊಟ್ಟಂಗಾಕತ್ತೆ, ನಡೆದಿತ್ತು ಬಿಡ್ರಿ ಅಂದಂಗೆ ಆಕತಿ. ಅದಕ್ಕೆ ಯಾರು ಕೂಡ ಆ ಥರ ಮಾಡಬಾರ್ದು ಅಂತ ನಿಮ್ಗೆ ಹೇಳ್ಬೇಕಾಗೈತೆ ನಾವು. ಯಾಕೆಂದ್ರೆ ನೀವು ಊಟ ಮಾಡಿದ್ರೆ ನಿಮ್ಮ ಹೊಟ್ಟೆ ತುಂಬ್ತದೆ, ನೀವು ನೀರು ಕುಡಿದ್ರೆ ನಿಮ್ಮ ದಾಹ ತೀರ್ತದೆ, ನೀವು ಏನಾದರೂ ಅನುಭವಿಸಿದ್ರೆ ನಿಮಗದರ ಸುಖ ಗೊತ್ತಾಗ್ತದೆ. ಹಾಗೆ ಈ ಆತ್ಮಸುಖಿಯಾಗುವಂಥ ವ್ಯವಸ್ಥೆಯನ್ನ ಜಗತ್ತಿನ ಬೇರೆ ಬೇರೆ ಧರ್ಮಗಳು ಇದ್ರೂ, ಅವರವರ ಧರ್ಮಾಚರಣೆಗಳು ಬೇರೆ ಬೇರೆ ಇದ್ರೂ ಕೂಡ ಆತ್ಮ ಸುಖವನ್ನ ಪಡೆದುಕೊಂಡು ನಾವೆಲ್ಲರೂ ಪರಮ ಸುಖಿಗಳಾಗುವಂತಹ ವಿಶ್ವದ ಏಕೈಕ ಧರ್ಮ ಅದು ವೀರಶೈವ ಲಿಂಗಾಯತ ಧರ್ಮ. ಅದರ ಆಚರಣೆ ಲಿಂಗ ರೂಪದಲ್ಲಿ ಆಗ್ತಾ ಇರುವಂತಹದ್ದು ಬಹಳ ಖುಷಿ ಪಡಬೇಕಾಗಿರುವಂತಹದ್ದು. ಅಂತಹ ಒಂದು ಅಪರೂಪವಾದ ಲಿಂಗ ದೀಕ್ಷಾ ಅಭಿಯಾನವನ್ನ ಈ ನಾಡಿನ ತುಂಬೆಲ್ಲ ಮಾಡೋದ್ರೊಂದಿಗೆ ಪರಮ ಪೂಜ್ಯ ಜಗದ್ಗುರುಗಳವರು ಅನೇಕ ಜನ ಭಕ್ತರನ್ನ ಉದ್ಧರಿಸಿರುವಂತಹದ್ದು. ಲಿಂಗ ದೀಕ್ಷೆಯ ಮೂಲಕ ವ್ಯಸನಮುಕ್ತರನ್ನಾಗಿಸುವುದರ ಮೂಲಕ, ರುದ್ರಾಕ್ಷಿ ಧಾರಣೆಯನ್ನು ಮಾಡೋದ್ರ ಮೂಲಕ ಒಂದು ಅಪರೂಪವಾದಂತಹ ದಿವ್ಯ ಶಕ್ತಿಯನ್ನ ಜಗದ್ಗುರು ಮಹಾಸನ್ನಿಧಿಯವರು ಪಡೆದಿರುವಂತಹದ್ದು ಬಹಳ ಖುಷಿಯಾಗಿರುವಂತಹದ್ದು. ಅವರು ಯಡೂರು ಸುಕ್ಷೇತ್ರದ ಶ್ರೀ ಕಾಡ ದೇವರ ಮಠದ ಪೀಠಾಧಿಪತಿಗಳಾಗಿ, ಈ ಸುಕ್ಷೇತ್ರದ ಧರ್ಮಾಧಿಕಾರಿಗಳಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದ್ರೊಂದಿಗೆ ಅವರ ಒಂದು ಕ್ರಿಯಾಶೀಲತೆಗೆ, ಅವರ ಒಂದು ವಿದ್ವತ್ತಿಗೆ ಎಷ್ಟು ಅಪರೂಪವಾದಂತಹ ಅವರಿಗೆ ಉನ್ನತವಾದಂತಹ ಪದವಿ ಬಂತು ಅಂತಂದ್ರೆ, ನಮ್ಮ ನಾಡಿನ ಪಂಚಪೀಠಗಳಲ್ಲಿ ಶ್ರೀಶೈಲದ ಶ್ರೀಮದ್ ಗಿರಿರಾಜ ಶಿವರಿ ಸಿಂಹಾಸನದ ಪೀಠ ಒದಗಿ ಬಂದಿರುವಂತಹದ್ದು ಪರಮ ಪೂಜ್ಯರ ಜ್ಞಾನಕ್ಕೆ, ಅವರ ಒಂದು ತಪಸ್ಸಿಗೆ ಹಿಡಿದ ಕನ್ನಡಿ ಅನ್ನುವಂಥದ್ದನ್ನ ನಾವ್ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಸದಾಕಾಲ ಅವರು ಸಂಚಾರದಲ್ಲೇ ಇರ್ತಾರೆ. ಸದಾಕಾಲ ಭಕ್ತರಿಗಾಗಿ ತಮ್ಮ ದೇಹದ ದಣಿವನ್ನೂ ಕೂಡ ಅರಿಯದೆ ಭಕ್ತರ ಒಳತಿಗಾಗಿ ಸದಾಕಾಲ ಶ್ರಮಿಸುತ್ತಿರುವಂತವರು. ದಿನಕ್ಕೆ 5 ತಾಸು 6 ತಾಸು ನಿದ್ದೆ ಮಾಡುವುದಷ್ಟೇ, ಆದರೆ ಸದಾಕಾಲ ಜಾಗೃತಿಯನ್ನ ಮಾಡುವುದರೊಂದಿಗೆ ಭಕ್ತರಿಗೆ ಆಶೀರ್ವಾದ ಮಾಡುವಂತ ಒಂದು ವ್ಯವಸ್ಥೆ. ಹೀಗಾಗಿ ಪರಮ ಪೂಜ್ಯರು ಅವರ ಆಶೀರ್ವಚನದ ಮೂಲಕ, ಅವರ ಒಂದು ಲಿಂಗ ಪೂಜೆಯ ತಪಸ್ಸು ಅನುಷ್ಠಾನದ ಮೂಲಕ ಸದಾಕಾಲ ಭಕ್ತರಿಗೆ ಹಾರೈಸುವಂತಹದ್ದು ನಮ್ಮ ನಾಡಿನ ಇತಿಹಾಸದಲ್ಲಿ ಅನೇಕ ಜನ ಪರಮ ಪೂಜ್ಯರನ್ನ ನಾವೆಲ್ಲರೂ ಕೂಡ ನೋಡ್ತೇವೆ. ಆದರೆ ನಡೆದಾಡುವ ಸರಸ್ವತಿಯ ಹಾಗೆ ತಮ್ಮ ಜ್ಞಾನವನ್ನು ಸಂಪಾದಿಸಿಕೊಂಡ ಜಗದ್ಗುರುಗಳು ಯಾರು ಅಂದ್ರೆ ಇದರ ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿಯವರು ಅನ್ನುವಂಥದ್ದು ನಮಗೆಲ್ಲ ತಿಳಿಸುವುದರೊಂದಿಗೆ ಇವತ್ತು ಅಪರೂಪವಾದಂಥ ಇಂಥ ಸುಕ್ಷೇತ್ರದ ಅಭಿವೃದ್ಧಿ, ಅದು ನಾಡಿಗೆ ಒಂದು ಹೊಸ ದಿಕ್ಸೂಚಿ ಎನ್ನುವಂಥದ್ದು. ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಅನೇಕ ಗಣ್ಯರು ಮತ್ತು ಪರಮ ಪೂಜ್ಯರು ಶಾಸ್ತ್ರಿಗಳವರು ಮಾತನಾಡುವಂತಹದ್ದನ್ನು ನಾನು ಕೇಳಿದೆ. ಬಹುಶಃ ಈ ಒಂದು ಸುಕ್ಷೇತ್ರ ನಮ್ಮ ನಾಡಿನಲ್ಲಿ ವೀರಭದ್ರೇಶ್ವರ ದೇವಸ್ಥಾನಗಳು ಬಹಳ ಇದಾವೆ. ಆದರೆ ಇಂದು ಎಲ್ಲರ ಚಿತ್ತ, ಎಲ್ಲರ ದೃಷ್ಟಿ ಯಾವ ಕಡೆ ಹರಿತು, ಅದು ಮಹಾರಾಷ್ಟ್ರ ಆಗಿರ್ಲಿ, ಆಂಧ್ರದಲ್ಲಿ ಆಗಿರ್ಲಿ, ಕರ್ನಾಟಕದಲ್ಲಿ ಆಗಿರ್ಲಿ, ಎಲ್ಲ ದೃಷ್ಟಿ ಎಲ್ಲಿ ಹರಿತು ಅಂತಂದ್ರೆ ಅದು ಯಡೂರದ ವೀರಭದ್ರೇಶ್ವರ ಸುಕ್ಷೇತ್ರಕ್ಕೆ ಹರಿತು ಅನ್ನುವಂಥದ್ದು. ಇಂದು ನಾಡಿನ ಎಲ್ಲ ದಾರಿಗಳು ಎಲ್ಲಿಗೆ ಅಂದ್ರೆ ಅದು ಯಡೂರಿಗೆ ಅನ್ನುವಷ್ಟರ ಮಟ್ಟಿಗೆ ಈ ಕ್ಷೇತ್ರದ ಅಭಿವೃದ್ಧಿ ಆಗಿರುವಂತಹದ್ದು. ಆ ಕ್ಷೇತ್ರದ ಭವ್ಯ ಪರಂಪರೆಯನ್ನ ಮತ್ತೆ ಸಾವಿರ ವರ್ಷಗಳವರೆಗೆ
ಈ ಕ್ಷೇತ್ರವನ್ನ ಜೀವಂತವಾಗಿರಿಸಿರುವಂತಹ ಒಂದು ದೊಡ್ಡ ಶ್ರೇಯಸ್ಸು ಅದು ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿ ಅವರಿಗೆ ಸಲ್ಲುತ್ತದೆ ಎನ್ನುವಂತಹದ್ದು ಪೂಜ್ಯರ ಮಾರ್ಗದರ್ಶನ ನಮ್ಮಂತ ಯುವ ಮಠಾಧೀಶರಿಗೆ ಸದಾಕಾಲ ಇರಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ, ಪೂಜ್ಯರು ಶಿವಯೋಗ ಮಂದಿರದ ಧರ್ಮದರ್ಶಿಗಳಾಗಿ ನಮಗೆಲ್ಲ ಮಾರ್ಗದರ್ಶನವನ್ನು ಮಾಡ್ತಾ ಹೀಗೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಎಂಬ ಚಿಂತನೆಯೊಂದಿಗೆ ಅವರು ಅನೇಕ ಜನಪರವಾದಂಥ ಅಭಿವೃದ್ಧಿ ಪರವಾದಂಥ ದೂರದೃಷ್ಟಿಯನ್ನು ಹೊಂದಿರುವಂಥ ಜಗದ್ಗುರುಗಳವರ ಮಾರ್ಗದರ್ಶನ ನಮಗೆಲ್ಲ ಸಿಗ್ತಾ ಇರುವಂತಹದ್ದು, ಅದನ್ನ ಪಡೆದು ನಾವೇ ಭಾಗ್ಯವಂತರು ಅನ್ನುವಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ನೆರವೇರಿದೆ. ಇವತ್ತು ಶೂನ್ಯಪೀಠ ನಾನೇನು ಅವಾಗ ನೆನಪಿಸಿಕೊಂಡೆ, 12ನೇ ಶತಮಾನದಲ್ಲಿ ಪ್ರಥಮವಾಗಿ ಅಲ್ಲಮ ಪ್ರಭುದೇವರು ಶೂನ್ಯ ಪೀಠಾರೋಹಣವನ್ನು ನೆರವೇರಿಸಿದ್ರು ಅನ್ನುವಂಥದ್ದು. ನಂತರದಲ್ಲಿ ಉಳವಿಯ ಚನ್ನಬಸವಣ್ಣನವರು ಆ ಶೂನ್ಯ ಪೀಠವನ್ನ ಆರೋಹಣವನ್ನು ಮಾಡಿದ್ರು ಅನ್ನುವಂಥ ಇತಿಹಾಸವನ್ನ ನಾವೆಲ್ಲ ಓದ್ತೇವೆ. ಅದರ ನಂತರದಲ್ಲಿ 3ನೇಯವರಾಗಿ ಸಿದ್ದರಾಮೇಶ್ವರರು ಶೂನ್ಯ ಪೀಠವನ್ನ ಏರಿದ್ರು ಅನ್ನುವಂಥದ್ದು ನನಗಿವತ್ತು ಈ ವೇದಿಕೆಯನ್ನು ನೋಡಿದ ಮೇಲೆ ಆ ಸಿದ್ದರಾಮೇಶ್ವರರು ಜಗದ್ಗುರು ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರಾಗಿ ಪೀಠಾರೋಹಣಗೈದಿರುವಂತಹದ್ದು ಇದೊಂದು ಗುರು ವಿರಕ್ತರ ಸಾಮರಸ್ಯದ ಸಂಕೇತ ಅನ್ನುವಂಥದ್ದನ್ನ ಅತ್ಯಂತ ತುಂಬ ಹೃದಯದಿಂದ ಈ ಸಂದರ್ಭದಲ್ಲಿ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಪೂಜ್ಯರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ.